ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಬಿಜೆಪಿ ಸಿಡಿಮಿಡಿಗೊಂಡಿದೆ. ರೈತರು, ದಲಿತರು, ಯುವಕರು ಬೀದಿಗೆ ಬಿದ್ದಿದ್ದಾರೆ. ಇವರಿಗೆ ಬ್ರೇಕ್ಫಾಸ್ಟ್ನ ಚಿಂತೆ ಕಾಡ್ತಾ ಇದೆ. ಆರಾಮಾಗಿ ನಾಟಿ ಕೋಳಿ ತಿಂದ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಿಎಂ ಡಿಸಿಎಂ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಆ ಕಡೆ ರೈತರು, ದಲಿತರು, ಯುವಕರು ಬೀದಿಗೆ ಬಿದ್ದಿದ್ದಾರೆ. ನೀವು ಯಾವ ಕೋಳಿ ತಿಂದ್ರಿ ಅನ್ನೋದು ಮುಖ್ಯ ಅಲ್ಲ, ಕುರ್ಚಿ ಕಾಳಗ ಬದಿಗಿಟ್ಟು ಜನರ ಸಮಸ್ಯೆಯನ್ನ ಆಲಿಸಿ ಅದು ಮುಖ್ಯ. ಸಿಎಂ ಡಿಸಿಎಂ ವಿರುದ್ಧ ಮಾಜಿ ಶಾಸಕ ಪಿ ರಾಜೀವ್ ಕಿಡಿಕಾರಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇರೋ ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ತಿಂಡಿ ಮಾಡ್ತೀರಿ, ನಾಚಿಕೆ ಆಗ್ಬೇಕು ನಿಮಗೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಲ್ಲ, ಮಾನ ಮರ್ಯಾದೆ ಇಲ್ವಾ ನಿಮಗೆ, ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ವೋಟನ್ನು ಹಾಕಿ 136 ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ. ಈ ರಾಜ್ಯದ ಜನ, ರಾಜ್ಯದ ದಲಿತರು, ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ. ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿಂದ ಕೋಳಿ ತರ್ತೀರಿ, ಕೋಳಿಯ ಬಣ್ಣ ಯಾವುದು, ಕೋಳಿಯ ಜುಟ್ಟು ಎಷ್ಟು, ಕೊಂಬು ಎಷ್ಟು ದೊಡ್ಡದಿತ್ತು, ಯಾವ್ಯಾವ ಕಲರ್ ಕೋಳಿಗಳು ಇದ್ವು, ಆ ಕೋಳಿಗೆ ಏನೇನು ತಿನ್ನಿಸಿದ್ರು, ಅದನ್ನು ಯಾರು ತಿಂದರು ಅನ್ನೋದು ನೋಡೋಕ್ಕೆ ಈ ರಾಜ್ಯದ ಜನ ಕೂತಿಲ್ಲ. ಜನ ವೋಟ್ ಹಾಕಿದ್ದಾರೆ. ನಿಮ್ಮ ಕುರ್ಚಿ ಕಾಳಗವನ್ನು ಎಲ್ಲ ಬದಿಗೆ ಇಟ್ಟು ಜನರ ಸಮಸ್ಯೆಗೆ ಬನ್ನಿ. ಎರಡನೇದಾಗಿ, ರೈತರು ನಿಮಗೆ ಕಾಣ್ತಾ ಇಲ್ವಾ? ದಲಿತರಿಗೆ ಒಂದೇ ಒಂದು ಮನೆಯನ್ನು ಈ ಸರ್ಕಾರದ ಯೋಗ್ಯತೆಗೆ ಮಂಜೂರು ಮಾಡಲಿಕ್ಕಾಗಿಲ್ಲ. ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಮನೆ ಮಂಜೂರಾಗಿಲ್ಲ. ಹಾಗಾಗಿ ಇವರು ಹೈಕಮಾಂಡ್, ದ ವೀಕೆಸ್ಟ್ ಹೈಕಮಾಂಡ್, ನೇರವಾಗಿ ಮತದಾರರಿಗೆ ಹೇಳಬೇಕು, ನೀವು ಮತ ಹಾಕಿದ್ದೀರಿ, ನಾವು ಮುಖ್ಯಮಂತ್ರಿಯನ್ನು ಇವ್ರನ್ನ ಉಳಿಸ್ತೇವೆ, ಇಲ್ಲ ಅಂದರೆ ಇವ್ರನ್ನ ಚೇಂಜ್ ಮಾಡ್ತವೆ. ಅದನ್ನು ಹೈಕಮಾಂಡ್ ನೇರವಾಗಿ ಮತದಾರರಿಗೆ ಹೇಳಬೇಕು. ಯಾರು ಕಾಂಗ್ರೆಸ್ಸಿಗೆ ಮತ ಹಾಕಿದಾರಲ್ಲ, ಜವಾಬ್ದಾರಿ ಇದೆ. ಹಿಂದೆ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಟೀ ಕಪ್ಪು ಶಾಸ್ತ್ರ ಹೊಡೆದಾಡಿದ್ರು. ಈಗ ಚಾಕು ಚೂರಿ ಸಂಸ್ಕೃತಿ ಬಂದಿದೆ. ತಾತ್ಕಾಲಿಕ ಅಷ್ಟೇ. ಈಗ ಇದು ಬ್ರೇಕ್ ಆಗೋಗಿದೆ ಸಂಬಂಧಗಳು. ಹೊಡೆದ ಮಡಿಕೆ ಕೂಡಲ್ಲ, ತೇಪಾಚೆ ಕೊಡಿದ್ರೆ ಅದು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಂದುವರ್ತಾರೆ, ಅವರು ವೈಯಕ್ತಿಕ ವಿಚಾರ. ನಾವೇನು ಹೇಳ್ತಿದ್ದೀವಿ, ನಿಮ್ಮ ಬೀದಿ ನಾಟಕ ನೋಡಿ ಜನ ಬೇಸತ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ ಸಿದ್ದರಾಮಯ್ಯನವರು, ಇದು ಮಾಧ್ಯಮಗಳ ಸೃಷ್ಟಿ, ಇದು ವಿರೋಧ ಪಕ್ಷದ ಸೃಷ್ಟಿ. ಸ್ವಾಮಿ, ಕಳೆದ 1 ತಿಂಗಳಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ. ಡೆಲ್ಲಿಗೆ ಯಾರು ಕಳಿಸಿದ್ರು ಶಾಸಕರನ್ನ? ಏನು ನಾವು ಬಿ ಜೆ ಪಿಯವ್ರು ಕಳಿಸಿದ್ವಾ? ಫ್ಲೈಟ್ ಟಿಕೆಟ್ ಮಾಡಿ ಪಂಚತಾರ ಹೋಟೆಲ್ ರೂಮ್ ನಾವು ಮಾಡಿದ್ವಾ? ಕೆಲವು ಸಚಿವರು ನಿಮ್ಮ ಪರವಾಗಿ ಹೇಳಿಕೆ ಕೊಡ್ತಾರೆ. ನಿಮ್ಮಲ್ಲಿ ಗೊಂದಲ ಇರೋದು, ನಾವು ಪ್ರತಿಪಕ್ಷವಾಗಿ ರೈತರ ಪರವಾಗಿ ಸತ್ತು ಇರೋ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ತಾತ್ಕಾಲಿಕ ವಿರಾಮ ಆಗಿದೆ. ಎಲ್ಲೇ ವಿರಾಮನೂ ಇಲ್ಲ, ಬ್ರೇಕ್ ಆಗೋಗಿ ಸಂಬಂಧಗಳು. ಒಡೆದ ಮಡಿಕೆ ಕೂಡುತ್ತಾ? ಕೂಡಲ್ಲ. ಈ ಸರ್ಕಾರ ಸತ್ತೋಗಿದೆ. ಶಾಸಕರು ಖರೀದಿ ಕೇಂದ್ರ ವಿಧಾನಸಭೆಯಲ್ಲಿ ಪ್ರಾರಂಭ ಮಾಡಿದೆ ಅಂತ ಈ ಕೆಟ್ಟ ಸರ್ಕಾರ, ಅದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಬೀದಿಗೆ ಹೋರಾಟ ಮಾಡ್ತಾ ಇದೆ. ಇದು ಬೂದಿ ಮುಚ್ಚಿದ ಕೆಂಡ. ತಾತ್ಕಾಲಿಕ ತೇಪೆ ಹಾಕೊಂಡಿದ್ದಾರೆ. ಒಡೆದ ಮಡಿಕೆ ಕೂಡುತ್ತಾ? ಈಗ 3 ಗುಂಪಲ್ಲ 5-6 ಗುಂಪಾಗಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ನಾನು ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮುಂದುವರಿಬೇಕು, ಕುರ್ಚಿ ಕೊಚ್ಚಾಟ ನಡೀತದೆ. ನಾವು ಹೇಳ್ತೀವಿ, ನೀವು ಕಚ್ಚಾಟ ಮಾಡ್ಕೇಳ್ರಿ, ಏನೋ ಮಾಡ್ಕೇಳ್ರಿ, ರೈತನ ಪರವಾಗಿ ನೀವು ಗಟ್ಟಿಯಾಗಿ ನಿಲ್ಬೇಕಂತ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಬಿಜೆಪಿ ಸಿಡಿಮಿಡಿಗೊಂಡಿದೆ. ರೈತರು, ದಲಿತರು, ಯುವಕರು ಬೀದಿಗೆ ಬಿದ್ದಿದ್ದಾರೆ. ಇವರಿಗೆ ಬ್ರೇಕ್ಫಾಸ್ಟ್ನ ಚಿಂತೆ ಕಾಡ್ತಾ ಇದೆ. ಆರಾಮಾಗಿ ನಾಟಿ ಕೋಳಿ ತಿಂದ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಿಎಂ ಡಿಸಿಎಂ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಆ ಕಡೆ ರೈತರು, ದಲಿತರು, ಯುವಕರು ಬೀದಿಗೆ ಬಿದ್ದಿದ್ದಾರೆ. ನೀವು ಯಾವ ಕೋಳಿ ತಿಂದ್ರಿ ಅನ್ನೋದು ಮುಖ್ಯ ಅಲ್ಲ, ಕುರ್ಚಿ ಕಾಳಗ ಬದಿಗಿಟ್ಟು ಜನರ ಸಮಸ್ಯೆಯನ್ನ ಆಲಿಸಿ ಅದು ಮುಖ್ಯ. ಸಿಎಂ ಡಿಸಿಎಂ ವಿರುದ್ಧ ಮಾಜಿ ಶಾಸಕ ಪಿ ರಾಜೀವ್ ಕಿಡಿಕಾರಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇರೋ ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ತಿಂಡಿ ಮಾಡ್ತೀರಿ, ನಾಚಿಕೆ ಆಗ್ಬೇಕು ನಿಮಗೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಲ್ಲ, ಮಾನ ಮರ್ಯಾದೆ ಇಲ್ವಾ ನಿಮಗೆ, ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ವೋಟನ್ನು ಹಾಕಿ 136 ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ. ಈ ರಾಜ್ಯದ ಜನ, ರಾಜ್ಯದ ದಲಿತರು, ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ.
ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿಂದ ಕೋಳಿ ತರ್ತೀರಿ, ಕೋಳಿಯ ಬಣ್ಣ ಯಾವುದು, ಕೋಳಿಯ ಜುಟ್ಟು ಎಷ್ಟು, ಕೊಂಬು ಎಷ್ಟು ದೊಡ್ಡದಿತ್ತು, ಯಾವ್ಯಾವ ಕಲರ್ ಕೋಳಿಗಳು ಇದ್ವು, ಆ ಕೋಳಿಗೆ ಏನೇನು ತಿನ್ನಿಸಿದ್ರು, ಅದನ್ನು ಯಾರು ತಿಂದರು ಅನ್ನೋದು ನೋಡೋಕ್ಕೆ ಈ ರಾಜ್ಯದ ಜನ ಕೂತಿಲ್ಲ. ಜನ ವೋಟ್ ಹಾಕಿದ್ದಾರೆ. ನಿಮ್ಮ ಕುರ್ಚಿ ಕಾಳಗವನ್ನು ಎಲ್ಲ ಬದಿಗೆ ಇಟ್ಟು ಜನರ ಸಮಸ್ಯೆಗೆ ಬನ್ನಿ. ಎರಡನೇದಾಗಿ, ರೈತರು ನಿಮಗೆ ಕಾಣ್ತಾ ಇಲ್ವಾ? ದಲಿತರಿಗೆ ಒಂದೇ ಒಂದು ಮನೆಯನ್ನು ಈ ಸರ್ಕಾರದ ಯೋಗ್ಯತೆಗೆ ಮಂಜೂರು ಮಾಡಲಿಕ್ಕಾಗಿಲ್ಲ. ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಮನೆ ಮಂಜೂರಾಗಿಲ್ಲ. ಹಾಗಾಗಿ ಇವರು ಹೈಕಮಾಂಡ್, ದ ವೀಕೆಸ್ಟ್ ಹೈಕಮಾಂಡ್, ನೇರವಾಗಿ ಮತದಾರರಿಗೆ ಹೇಳಬೇಕು, ನೀವು ಮತ ಹಾಕಿದ್ದೀರಿ, ನಾವು ಮುಖ್ಯಮಂತ್ರಿಯನ್ನು ಇವ್ರನ್ನ ಉಳಿಸ್ತೇವೆ, ಇಲ್ಲ ಅಂದರೆ ಇವ್ರನ್ನ ಚೇಂಜ್ ಮಾಡ್ತವೆ. ಅದನ್ನು ಹೈಕಮಾಂಡ್ ನೇರವಾಗಿ ಮತದಾರರಿಗೆ ಹೇಳಬೇಕು. ಯಾರು ಕಾಂಗ್ರೆಸ್ಸಿಗೆ ಮತ ಹಾಕಿದಾರಲ್ಲ, ಜವಾಬ್ದಾರಿ ಇದೆ. ಹಿಂದೆ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಟೀ ಕಪ್ಪು ಶಾಸ್ತ್ರ ಹೊಡೆದಾಡಿದ್ರು. ಈಗ ಚಾಕು ಚೂರಿ ಸಂಸ್ಕೃತಿ ಬಂದಿದೆ. ತಾತ್ಕಾಲಿಕ ಅಷ್ಟೇ. ಈಗ ಇದು ಬ್ರೇಕ್ ಆಗೋಗಿದೆ ಸಂಬಂಧಗಳು. ಒಡೆದ ಮಡಿಕೆ ಕೂಡಲ್ಲ, ತೇಪಾಚೆ ಕೊಡ್ತಾರೆ. ಅದು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಂದುವರ್ತಾರೆ, ಅವರು ವೈಯಕ್ತಿಕ ವಿಚಾರ. ನಾವೇನು ಹೇಳ್ತಿದ್ದೀವಿ, ನಿಮ್ಮ ಬೀದಿ ನಾಟಕ ನೋಡಿ ಜನ ಬೇಸತ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ ಸಿದ್ದರಾಮಯ್ಯನವರು, ಇದು ಮಾಧ್ಯಮಗಳ ಸೃಷ್ಟಿ, ಇದು ವಿರೋಧ ಪಕ್ಷದ ಸೃಷ್ಟಿ. ಸ್ವಾಮಿ, ಕಳೆದ 1 ತಿಂಗಳಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ. ಡೆಲ್ಲಿಗೆ ಯಾರು ಕಳಿಸಿದ್ರು ಶಾಸಕರನ್ನ? ಏನು ನಾವು ಬಿ ಜೆ ಪಿಯವ್ರು ಕಳಿಸಿದ್ವಾ? ಫ್ಲೈಟ್ ಟಿಕೆಟ್ ಮಾಡಿ ಪಂಚತಾರ ಹೋಟೆಲ್ ರೂಮ್ ನಾವು ಮಾಡಿದ್ವಾ? ಕೆಲವು ಸಚಿವರು ನಿಮ್ಮ ಪರವಾಗಿ ಹೇಳಿಕೆ ಕೊಡ್ತಾರೆ. ನಿಮ್ಮಲ್ಲಿ ಗೊಂದಲ ಇರೋದು, ನಾವು ಪ್ರತಿಪಕ್ಷವಾಗಿ ರೈತರ ಪರವಾಗಿ ಸತ್ತು ಇರೋ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಸರ್, ಈಗ ತಾತ್ಕಾಲಿಕ ವಿರಾಮ ಆಗಿದೆ. ಎಲ್ಲೇ ವಿರಾಮಣ? ವಿರಾಮನೂ ಇಲ್ಲ, ಬ್ರೇಕ್ ಆಗೋ ಈ ಸಂಬಂಧಗಳು. ಒಡೆದ ಮಡಿಕೆ ಕೂಡುತ್ತಾ? ಕೂಡಲ್ಲ. ಈ ಸರ್ಕಾರ ಸತ್ತೋಗಿದೆ. ಶಾಸಕರು ಖರೀದಿ ಕೇಂದ್ರ ವಿಧಾನಸಭೆಯಲ್ಲಿ ಪ್ರಾರಂಭ ಮಾಡಿದೆ ಅಂತ ಈ ಕೆಟ್ಟ ಸರ್ಕಾರ. ಅದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಬೀದಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಇದು ಬೂದಿ ಮುಚ್ಚಿದ ಕೆಂಡ. ತಾತ್ಕಾಲಿಕ ತೇಪೆ ಹಾಕೊಂಡಿದ್ದಾರೆ. ಒಡೆದ ಮಡಿಕೆ ಕೂಡುತ್ತಾ? ಪರಮೇಶ್ವರ ಸ್ವಾಮಿಗಳ ಹತ್ರ ಕೋಡಿಮಠಕ್ಕೆ ಅವ್ರು ಹೇಳಿರ್ತಾರೆ. ಈಗ 3 ಗುಂಪಲ್ಲ 5-6 ಗುಂಪಾಗಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ ನಾನು ಮುಖ್ಯಮಂತ್ರಿ ಆಗಬೇಕು, DK ಶಿವಕುಮಾರ್, ಸಿದ್ದರಾಮಯ್ಯ ಮುಂದುವರಿಬೇಕು, ಕುರ್ಚಿ ಕೊಚ್ಚಾಟ ನಡೀತದೆ. ನಾವು ಹೇಳ್ತೀವಿ, ನೀವು ಕೊಚ್ಚಾಟ ಮಾಡ್ಕೇಳ್ರಿ, ಏನೋ ಮಾಡ್ಕೇಳ್ರಿ, ರೈತನ ಪರವಾಗಿ ನೀವು ಗಟ್ಟಿಯಾಗಿ ನಿಲ್ಬೇಕಂತ. ಸಿಎಂ DCM ಬ್ರೇಕ್ಫಾಸ್ಟ್ಗೆ ಬಿಜೆಪಿ ಸಿಡಿಮಿಡಿಗೊಂಡಿದೆ. ರೈತರು, ದಲಿತರು, ಯುವಕರು ಬೀದಿಗೆ ಬಿದ್ದಿದ್ದಾರೆ. ಇವರಿಗೆ ಬ್ರೇಕ್ಫಾಸ್ಟ್ನ ಚಿಂತೆ ಕಾಡ್ತಾ ಇದೆ. ಆರಾಮಾಗಿ ನಾಟಿ ಕೋಳಿ ತಿಂದ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಿಎಂ DCM ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಆ ಕಡೆ ರೈತರು, ದಲಿತರು, ಯುವಕರು ಬೀದಿಗೆ ಬಿದ್ದಿದ್ದಾರೆ. ನೀವು ಯಾವ ಕೋಳಿ ತಿಂದ್ರಿ ಅನ್ನೋದು ಮುಖ್ಯ ಅಲ್ಲ. ಕುರ್ಚಿ ಕಾಳಗ ಬದಿಗಿಟ್ಟು ಜನರ ಸಮಸ್ಯೆಯನ್ನ ಆಲಿಸಿ, ಅದು ಮುಖ್ಯ. ಸಿಎಂ DCM ವಿರುದ್ಧ ಮಾಜಿ ಶಾಸಕ P. ರಾಜೀವ್ ಕಿಡಿಕಾರಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇರೋ ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ತಿಂಡಿ ಮಾಡ್ತೀರಿ, ನಾಚಿಕೆ ಆಗ್ಬೇಕು ನಿಮಗೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಲ್ಲ, ಮಾನ ಮರ್ಯಾದೆ ಇಲ್ವಾ ನಿಮಗೆ? ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ವೋಟನ್ನು ಹಾಕಿ 136 ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ. ಈ ರಾಜ್ಯದ ಜನ, ರಾಜ್ಯದ ದಲಿತರು, ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ. ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿಂದ ಕೋಳಿ ತರ್ತೀರಿ, ಕೋಳಿಯ ಬಣ್ಣ ಯಾವುದು, ಕೋಳಿಯ ಜುಟ್ಟು ಎಷ್ಟು, ಕೊಂಬು ಎಷ್ಟು ದೊಡ್ಡದಿತ್ತು, ಯಾವ್ಯಾವ ಕಲರ್ ಕೋಳಿಗಳು ಇದ್ವು, ಆ ಕೋಳಿಗೆ ಏನೇನು ತಿನ್ನಿಸಿದ್ರು, ಅದನ್ನು ಯಾರು ತಿಂದರು ಅನ್ನೋದು ನೋಡೋಕ್ಕೆ ಈ ರಾಜ್ಯದ ಜನ ಕೂತಿಲ್ಲ. ಜನ ವೋಟ್ ಹಾಕಿದ್ದಾರೆ. ನಿಮ್ಮ ಕುರ್ಚಿ ಕಾಳಗವನ್ನು ಎಲ್ಲ ಬದಿಗೆ ಇಟ್ಟು ಜನರ